ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗಿದ್ದೀರಿ? ಇವತ್ತೊಂದು ವಿಶೇಷವಾದ ರೆಸಿಪಿಯೊಂದಿಗೆ ಬಂದೀನಿ. ಅದೇನಂತಂದ್ರೆ ಬುಡುಮೆಕಾಯಿ ಉಪ್ಪಿನಕಾಯಿ. ಇದು ನೋಡ್ಲಿಕ್ಕೆ ಹೆಂಗಿರ್ತದೆ ಅಂದ್ರೆ ಸೇಮ್ ಮಂಗಳೂರು ಸೌತೆಕಾಯಿ ಇರ್ತದಲ್ರಿ, ಅದೇ ಥರನೇ ಇರ್ತದೆ ಇದು ಉತ್ತರ ಕರ್ನಾಟಕದೊಳಗೆ ಬುಡುಮೆಕಾಯಿ ಅಂತಂದು ಸಿಗ್ತಿತ್ತು. ಈಗ ಬೆಂಗಳೂರೊಳಗೂ ಸಿಗ್ಲಿಕ್ಕತ್ತದ. ಅಂದ್ರೆ ಬೆಂಗಳೂರೊಳಗೆ ರೇರ್ ಸಿಗೋದು. ಸಿಕ್ಕಾಗ ತೊಗೊಂಬಂದು ಮಾಡ್ಕೊಳ್ರಿ, ಭಾಳ ರುಚಿ ಇರ್ತದೆ ಇದನ್ನೇನು ಮಾಡ್ತೀನಿ, ಸ್ವಚ್ಛಾಗಿ ತೊಳ್ಕೊಂಡು ಬಂದು ಕ್ಲೀನಾಗಿ ಒರೆಸ್ಕೊಂಡ್ಬಿಡ್ಬೇಕು. ಯಾಕಂದ್ರೆ ಉಪ್ಪಿನಕಾಯಿ ಅಂದರೆ ಸ್ವಲ್ಪ ಶುದ್ಧತೆ ಜಾಸ್ತಿ ಬೇಕಾಗ್ತದೆ. ಇದನ್ನು ತೊಳ್ಕೊಂಡು ಬಂದು ಎಲ್ಲ ಕ್ಲೀನ್ ಮಾಡಿಕೊಂಡು ಈ ಈ ಬುಡುಮೆಕಾಯಿನ ಒಂದ್ರೊಳಗೆ 2 ಭಾಗ ಮಾಡಿ ಇದ್ರ ಒಳಗಿನ ಬೀಜ ಎಲ್ಲ ತಕ್ಕೊಂಬಿಡ್ತೀನಿ. ಬೀಜ ಇದ್ರೂ ನಡೀತದೆ, ಅದಕ್ಕೇನು ಪ್ರಾಬ್ಲಮ್ ಏನಿಲ್ಲ. ಅಂದ್ರೆ ಜಾಸ್ತಿ ಬೀಜ ಇತ್ತು ಅಂದ್ರೆ ಉಪ್ಪಿನಕಾಯಿ ಒಳಗೆ ಬೀಜನ ಜಾಸ್ತಿ ಬಂದಂಗೆ ಆಗ್ತದೆ. ಹೀಗಾಗಿ ಸ್ವಲ್ಪ ಬೀಜ ತೆಗೆದುಬಿಡ್ತೀನಿ. ಅಂದರೆ ಎಷ್ಟು ಬರ್ತದೆ ಅಷ್ಟು ತೆಗೆದುಬಿಡ್ತೀನಿ. ಇನ್ನು ಮಿಕ್ಕಿದ್ದು ಇದ್ರೆ ಇರೋಲ್ದಕ್ಕೆ ಏನೂ ತೊಂದರೆ ಆಗಂಗಿಲ್ಲ. ಈ ಉಪ್ಪಿನಕಾಯಿ ಅಂತೂ ಭಾಳ ರುಚಿ ಆಗ್ತದೆ ನೋಡ್ರಿ. ಅನ್ನಕ್ಕಂತೂ ಆ ತುಪ್ಪ ಅನ್ನ ಹಾಕ್ಕೊಂಡು ತಿಂದ್ಬಿಟ್ರಂತೂ ಭಾರಿ ಟೇಸ್ಟಿ ಇರ್ತದೆ. ಈ ಉಪ್ಪಿನಕಾಯಿನ ನಮ್ಮ ಕಡೆ ಎಲ್ಲ ಮತ್ತೆಲ್ಲ ಮದ್ವೆ ಅದು ಇದಕ್ಕೆಲ್ಲ ಸಮಾರಂಭಗಳಿಗೆಲ್ಲ ಜಾಸ್ತಿ ಮಾಡ್ತಾರೆ. ಇದನ್ನು ಭಾರಿ ಟೇಸ್ಟಿಯಾಗಿರ್ತದೆ. ಆಮೇಲೆ ಮತ್ತು ಇದನ್ನು ನಾನು ಸಣ್ಣದಾಗಿ ಹೆಚ್ಕೊಂಡ್ಬಿಡ್ತೀನಿ. ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಹೆಚ್ಕೊಳ್ರಿ. ನಾ ಇಲ್ಲಿ ಸಣ್ಣದಾಗಿ ಹೆಚ್ಕೊಳ್ಲಿಕ್ಕತ್ತೀನಿ. ಯಾಕಂದ್ರೆ ಸ್ವಲ್ಪ ಸಣ್ಣದಾಗಿ ಹೆಚ್ಕೊಂಡ್ರೆ ಅದು ಯಾರೂ ಚೆಲ್ಲಂಗಿಲ್ಲ ಎಲೆ ಒಳಗೆ ಅಂತಂದು. ಈಗ ನೋಡ್ರಿ, ಇದೆಲ್ಲ ಫುಲ್ ಹೆಚ್ಕೊಂಡಿದ್ದಾಗಿದೆ. ಇದನ್ನು ಒಂದು ಪಾತ್ರೆ ಒಳಗೆ ಹಾಕ್ಕೊಂಡ್ಬಿಡ್ತೀನಿ. ಇದನ್ನು ಹೆಚ್ಚಿರುವಂಥ ಬುಡುಮೆಕಾಯಿನ. ಇದಕ್ಕೆ ಈ ಬುಡುಮೆಕಾಯಿ ಉಪ್ಪಿನಕಾಯಿ ಏನದಲ್ರಿ, ಇದಕ್ಕೆ ನಮ್ಮ ಕಡೆ ಮೆಕ್ಕಿಕಾಯಿನೂ ಅಂತಂದು ಹೇಳ್ತಾರೆ. ಇದಕ್ಕೇನು ಮಾಡ್ತೀನಿ, ಒಂದು 3ರಿಂದ 4 ಸ್ಪೂನಷ್ಟು ಇದು ಹಾಕೋತೀನಿ, ಉಪ್ಪು. ಉಪ್ಪಿನಕಾಯಿ ಅಂತಂದಮೇಲೆ ಉಪ್ಪು ಒಂದು ಸ್ವಲ್ಪ ಮುಂದೆ ಇರಬೇಕು ರೀ. ಆಮೇಲೆ ಮೇಲೆ 1 ಸ್ಪೂನಷ್ಟು ಅರ್ಶಿಣ ಪುಡಿ ಹಾಕೋತೀನಿ. ಆಮೇಲೆ ದೊಡ್ಡ ಸ್ಪೂನ್ ತೊಗೊಂಡು ಅದರೊಳಗೆ 3ರಿಂದ 4 ಸ್ಪೂನಷ್ಟು ಖಾರ ಪುಡಿ ಹಾಕೋತೀನಿ. ಖಾರ ಪುಡಿ ಮಸ್ತ್ ಕೆಂಪಾಗಿ ಚಲೋ ಇತ್ತು, ಹೀಗಾಗಿ 3ರಿಂದ 4 ಹಾಕ್ಕೊಂಡೀನಿ. ಆಮೇಲೆ ಸಾಸಿವೆ ಪುಡಿನೂ ಮಾಡಿ ಇಟ್ಕೊಂಡಿದ್ದೆ ನಾನು. ಅದನ್ನು ಒಂದು 2 ಸ್ಪೂನ್ ಹಾಕ್ಕೋತೀನಿ, ಸಾಕು. 2 ಸ್ಪೂನ್ ಹಾಕ್ಕೊಂಡ್ರೆ ರಸ ಅದು ಭಾಳ ಚಲೋ ಬರ್ತದೆ. ಆಮೇಲೆ ರುಚಿ ತಕ್ಕಷ್ಟು ಹಿಂಗೆ ಹಾಕ್ಕೊಂಡ್ಬಿಡ್ತೀನಿ. ಹಿಂಗೆ ನಿಮಗೆ ಹೆಂಗೆ ಬೇಕು ನೋಡಿಕೊಂಡು ಟೇಸ್ಟಿಗೆ ಹಾಕ್ಕೊಳ್ರಿ. ಇಲ್ಲಿ ಮ್ಯಾಲೆನೂ ಹಾಕ್ಕೋಬೋದು, ಇಲ್ಲ ಅಂತಂದ್ರೆ ಎಣ್ಣೆ ನಾವು ಕಾಯಿಸ್ತೀವಲ್ಲ ಉಪ್ಪಿನಕಾಯಿಗೆ ಅದರೊಳಗೂ ಹಾಕ್ಕೋಬೋದು. ನಾ ಇಲ್ಲೇ ಹಾಕ್ಕೊಳ್ಳಿಕ್ಕೆ ಹತ್ಬಿಟ್ಟಿನಿ. ಇದನ್ನು ಚೆಂದಾಗಿ ಕೆಳಗ ಮೇಲೆ ಮಾಡ್ಕೊಂಡು ಚೆಂದ ಕಲಿಸ್ಕೊಂಡ್ಬಿಡ್ತೀನಿ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಏನಂತಂದ್ರೆ ಒಂದು 5 ನಿಂಬೆಹಣ್ಣು ತೊಗೊಂಡು ನಾನು. 5 ನಿಂಬೆಹಣ್ಣು ಎದಕ್ಕೆ ಅಂತಂದ್ರೆ ಈ ಇದ್ರೊಳಗೆ ಮತ್ತು ಮೆಕ್ಕಿಕಾಯಿ ಅಂತೀವಲ್ಲ, ಬುಡುಮೆಕಾಯಿ ಅಂತೀವಲ್ಲ, ಇದ್ರೊಳಗೆ ರಸದ ಪ್ರಮಾಣ ಭಾಳ ಕಡಿಮೆ ಇರ್ತದೆ. ಆಮೇಲೆ ಹುಳಿನೂ ಕಡಿಮೆ ಇರ್ತದೆ. ಹೀಗಾಗಿ ಇದಕ್ಕೆ ನಿಂಬೆಹಣ್ಣಿನ ರಸ ನಾವು ಹಾಕಲೇಬೇಕಾಗ್ತದೆ. ಹೀಗಾಗಿ ಒಂದು 5 ನಿಂಬೆಹಣ್ಣಿನ ರಸ ಹಾಕ್ಕೊಂಡಿನಿ. ಈ ನೋಡ್ರಿ ಎಷ್ಟು ರಸ ಆಗಿ ಉಪ್ಪಿನಕಾಯಿ ಭಾರಿ ಮಸ್ತ್ ಆಗ್ತದೆ ಇದನ್ನು ಚಲೋತ್ನಾಗ ಒಂದು ಸರ್ತಿ ಕಲಿಸ್ಬಿಡ್ತೀನಿ. ಇದನ್ನು ನೋಡಿರಿ, ನೀಟಾಗಿ ಕಲಿಸ್ಕೊಂಬಿಡ್ಬೇಕು. ಆಮೇಲೆ ಯಾವುದೇ ರೀತಿಯ ನೀರನ್ನ ಸೋಗಿಸ್ಲಿಕ್ಕೆ ಹೋಗಬೇಡ್ರಿ. ಅಂದ್ರೆ ಇದನ್ನು ನಾವು ಉಪ್ಪಿನಕಾಯಿನ ಮತ್ತು ಮಾಡಿ ಇಟ್ಕೊಂಡ್ವಿ ಅಂದ್ರೆ ಒಂದು 3 ತಿಂಗಳು ಆರಾಮಾಗಿ ಇಟ್ಕೊಂಡು ತಿನ್ಬೋದು ನಾವು. ಏನೂ ಕೆಡಂಗಿಲ್ಲ, ಅಷ್ಟು ರುಚಿಯಾಗಿರ್ತದೆ ಈಗ ನೋಡಿರಿ, ಫುಲ್ ಕಲಿಸ್ಕೊಂಡಿದ್ದಾಗಿದೆ. ಈಗ ನೋಡಿರಿ ಎಷ್ಟು ಮಸ್ತ್ ಕಾಣ್ಲಿಕ್ಕತ್ತದ ನೋಡಿರಿ. ಅದಕ್ಕೆ ನೀವು ಒಂದು ಸರ್ತಿ ಮಾಡಿ ನೋಡಿರಿ ಈ ಉಪ್ಪಿನಕಾಯಿನ. ಟೇಸ್ಟ್ ಹೆಂಗದ ಅಂತಂದು ಹೇಳ್ರಿ. ಆಮೇಲೆ ಭಾಳ ಸಿಂಪಲ್ ಅಂದರೆ ಭಾಳ ಸಿಂಪಲ್ ಅದ ರೆಸಿಪಿ ಈಗ ನೋಡಿರಿ, ಫುಲ್ ಉಪ್ಪಿನಕಾಯಿ ರೆಡಿ ಆಗಿದೆ. ಈಗ ಇದಕ್ಕೆ ಎಣ್ಣೆ ಕಾಯಿಸಿ ಹಾಕೋದು ಒಂದೇ ಬಾಕಿ ಉಳಿತದೆ. ಎಣ್ಣೆನ ನಿಮಗೆ ಹೆಂಗೆ ಬೇಕು ಹಂಗೆ ನೋಡಿ ಕಾಸ್ಕೊಂಡು ಹಾಕ್ಕೊಳ್ರಿ. ಅಂದರೆ ಪ್ರಮಾಣ ನಾ ಹೇಳಲಿಕ್ಕತ್ತಿದ್ದೆ ಪ್ರಮಾಣನ ನಿಮಗೆ ಫಸ್ಟಿಗೆ ಎಲ್ಲ ಫುಲ್ ಹಾಕ್ಕೊಂಡ್ಬಿಡ್ತೀನಿ ಅಂದರೆ ಹಾಕ್ಕೊಂಬಿಡ್ಬೋದು, ಇಲ್ಲ ಸ್ವಲ್ಪ ಹಾಕ್ಕೋತೀನಿ ಅಂದರೆ ಹಾಕ್ಕೋಬೋದು. ಈಗ ಇದನ್ನು ಉಪ್ಪಿನಕಾಯಿ ರೆಡಿ ಆಗಿದೆಲ್ಲ ಒಂದು 10 ನಿಮಿಷ ಮುಚ್ಚಿಟ್ಬಿಡ್ತೀನಿ. ಈಗ ನೋಡಿರಿ, ಮುಚ್ಚಿಟ್ಟಿದ್ದಾಗಿದೆ. ಕಲ್ಲರು ಆಮೇಲೆ ರಸ ಮಸ್ತ್ ಬಿಟ್ಟದೆ, ಯಾಕಂದ್ರೆ ನಾವು ನಿಂಬೆಹಣ್ಣು ಉಪ್ಪು ಹಾಕಿದ್ವಲ್ಲ, ಹೀಗಾಗಿ ಅದು ರಸ ಚಲೋತ್ನಾಗಿ ಮಸ್ತ್ ಬಿಟ್ಟದ. ಈಗ ಇದಕ್ಕೆ ನಾನು ಎಣ್ಣೆ ಕಾಯಿಸಿದ್ದೆ ಅಂತ ಹೇಳಿದ್ನಲ್ಲ, ಎಣ್ಣೆ ಕಾಯಿಸಿ ಅದು ಫುಲ್ ತಣ್ಣಗಾಗೋ ತನಕ ನಾವು ಅದನ್ನು ಆರ್ಲಿಕ್ಕೆ ಇಟ್ಬಿಡ್ಬೇಕು. ಇಟ್ಟು ಈ ಉಪ್ಪಿನಕಾಯಿ ಒಳಗೆ ಹಾಕಿ ಒಂದು ಸರ್ತಿ ಚಲೋತ್ನಾಗಿ ಕಲಿಸ್ಬಿಟ್ವಿ ಅಂತಂದ್ರೆ ಬುಡುಮೆಕಾಯಿ ಉಪ್ಪಿನಕಾಯಿ ಮಸ್ತ್ ರೆಡಿ ಆಗಿಬಿಡ್ತದೆ. ಈಗ ನೋಡಿದ್ರಲ್ಲ ವೀಕ್ಷಕರೇ, ಎಲ್ಲರಿಗೂ ನಿಮಗೆ ಹೆಂಗೆ ಅನ್ನಿಸ್ತು? ಈ ಉಪ್ಪಿನಕಾಯಿ ಭಾಳ ಸುಲಭದ ಅಂತ ಅನ್ನಿಸ್ತಲ್ಲ. ನೀವು ಇದ್ರಂಗೆ ಉಪ್ಪಿನಕಾಯಿನ ಮಾಡಿ
ಹೆಂಗಾಗಿತ್ತು ಅಂತಂದು ಟೇಸ್ಟನ್ನು ಕಮೆಂಟ್ಸ್ ಬಾಕ್ಸ್ ಒಳಗೆ ಹಾಕೋದನ್ನು ಮರ್ಲಿಕ್ಕೆ ಹೋಗ್ಬೇಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರ್ಲಿಕ್ಕೆ ಹೋಗಬೇಡ್ರಿ. ಇದನ್ನೊಂದು ಡಬ್ಬಿ ಒಳಗೆ ಹಾಕಿಟ್ಕೊಂಡ್ಬಿಟ್ರೆ ಬುಡುಮೆಕಾಯಿ ಉಪ್ಪಿನಕಾಯಿ ರೆಡಿ.